ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ರುಚಿಯಾದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡುವ. ಹುರುಳಿಕಾಳಿನ ಪಡ್ಡು. ಹುರುಳಿಕಾಳು ಹಾಕಿ ಪಡ್ಡು ಮಾಡಿದ್ದೇನೆ. ತುಂಬಾ ಮೃದುವಾಗಿ ತುಂಬಾ ರುಚಿಯಾಗಿ ಆಗ್ತದೆ. ಪಡ್ಡು ನೋಡಿ ಎತ್ತಗಾಗಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಚಟ್ನಿ ಜೊತೆ ಸಾಂಬಾರ್ ಜೊತೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿ ಆಗ್ತದೆ. ಈಗ ಮಾಡುವ ವಿಧಾನ ತೋರಿಸ್ತೇನೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆಸಬೇಕು. ನಾನಿಲ್ಲಿ ರೇಷನ್ ಅಕ್ಕಿ ಹಾಕ್ಕೊಳ್ತಾ ಇರೋದು. ನೀವು ದೋಸೆ ಅಕ್ಕಿ ಯಾವುದು ಹಾಕಿದ್ರೂ ಆಗ್ತದೆ ನೋಡಿ. 4 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಕೂಡ ಹಾಕ್ಕೊಳ್ಬೇಕು. 1 ಚಮಚ ಮೆಂತ್ಯಕಾಳನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ನೀರು ಹಾಕಿ ನೆನೆಯಲಿಕ್ಕೆ ಇಡಬೇಕು. 4 ರಿಂದ 5 ಗಂಟೆ ನೆನೆಸಬೇಕು ನೋಡಿ. ಮೊದಲಿಗೆ ನೀವು ತೊಳೆದುಕೊಂಡು ನೆನೆಸಿಟ್ರೂ ಆಗ್ತದೆ. ಈಗ ಇದನ್ನು ಮುಚ್ಚಳ ಮುಚ್ಚಿಡುವ. ರುಬ್ಲಿಕ್ಕಾಗುವಾಗ ನಾನು ತೊಳೆದುಕೊಳ್ತೇನೆ. ಈಗ ಇದಕ್ಕೆ ಹುರುಳಿಕಾಳನ್ನು ನೆನೆಸಿಡಬೇಕು. ನಾನಿಲ್ಲಿ ಮೊದಲೇ ಹುರುಳಿಕಾಳನ್ನು ನೆನೆಸಿಟ್ಟಿದ್ದೇನೆ. ನಾನು ಅರ್ಧ ಕಪ್ ಆಗುವಷ್ಟು ಹುರುಳಿಕಾಳನ್ನು ನೆನೆಸಿಟ್ಟುಕೊಂಡ್ರೆ ಸಾಕಾಗ್ತದೆ. ಇದನ್ನು ಮೊಳಕೆ ಬರಿಸಲಿಕ್ಕೆ ಇಡ್ತಾ ಇದ್ದೇನೆ. ಮೊಳಕೆ ಬರಿಸದೆ ಹುರುಳಿಕಾಳನ್ನು ರುಬ್ಬಿಕೊಂಡು ಕೂಡ ಪಡ್ಡು ಮಾಡಲಿಕ್ಕೆ ಆಗ್ತದೆ. ನಾನಿಲ್ಲಿ ಹುರುಳಿಕಾಳನ್ನು ಸ್ವಲ್ಪ ಮೊಳಕೆ ಬರಿಸಿಕೊಂಡು ಪಡ್ಡು ಮಾಡ್ಕೊಳ್ತಾ ಇದ್ದೇನೆ. 5 ಗಂಟೆ ಆದಮೇಲೆ ಅಕ್ಕಿ, ಮೆಂತ್ಯಕಾಳು, ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ನೆನೆದಿರ್ತದೆ. ಈಗ ಅದನ್ನು ತೊಳೆದು ತಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಬೇಕು. ನಯವಾಗಿ ರುಬ್ಬಿಕೊಳ್ಬೇಕು. ಈಗ ರುಬ್ಬಿದ್ದೇನೆ ನೋಡಿ. ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ತೆಗಿಬೇಕು. ಬೇಕಿದ್ರೆ ಒಂದು ಸ್ವಲ್ಪ ಮಿಕ್ಸರಲ್ಲಿ ನೀರು ಹಾಕಿ ಕೂಡ ಸೇರಿಸಿಕೊಳ್ಬಹುದು. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿಟ್ಟು ಹುದುಗ್ಲಿಕ್ಕೆ ಇಡಬೇಕು. ಒಂದು ಮುಚ್ಚಳ ಮುಚ್ಚಿಟ್ಟು ಹುದುಗ್ಲಿಕ್ಕೆ ಇಡುವ. ಮರುದಿನ ಬೆಳಿಗ್ಗೆ ನೋಡಿ ಹುರುಳಿಕಾಳು ಚೆನ್ನಾಗಿ ಮೊಳಕೆ ಬಂದಿದೆ. ಈಗ ಇದನ್ನು ರುಬ್ಬಬೇಕು. ರುಬ್ಬುವುದಕ್ಕಿಂತ ಮೊದಲು ಒಂದು ಸಾರಿ ಚೆನ್ನಾಗಿ ತೊಳೆದುಕೊಳ್ಬೇಕು. ಈಗ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ ಆಗುವಷ್ಟು ಮೊಳಕೆ ಬಂದ ಹುರುಳಿಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕ್ಕೊಳ್ಬೇಕು. ನಾನು ತೆಂಗಿನಕಾಯಿಯನ್ನು ಇಲ್ಲಿ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೇನೆ. ಈಗ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಬೇಕು. ನಯವಾಗಿ ರುಬ್ಬಬೇಕು. ಈಗ ರುಬ್ಬಿದ್ದೇನೆ ನೋಡಿ. ರುಬ್ಬಿಟ್ಟ ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿದೆ ನೋಡಿ. ಈಗ ರುಬ್ಬಿದ ಹುರುಳಿಕಾಳನ್ನು ಈ ಹಿಟ್ಟಿನೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಮಿಕ್ಸಿ ಜಾರಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಿಕೊಳ್ತಾ ಇದ್ದೇನೆ. ಜಾಸ್ತಿಯನ್ನು ತೆಳ್ಳಗೆ ಮಾಡೋದು ಬೇಡ. ಉದ್ದಿನ ದೋಸೆಯ ಹಿಟ್ಟು ಎಷ್ಟು ತೆಳ್ಳಗಿರ್ತದೆ ನೋಡಿ ಅಷ್ಟೇ ತೆಳ್ಳಗೆ ಇದನ್ನು ಕೂಡ ಮಾಡಿಕೊಂಡ್ರೆ ಆಯಿತು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈಗ ಒಲೆ ಮೇಲೆ ಪಡ್ಡು ಕಾವಲಿ ಇಟ್ಟಿದ್ದೇನೆ. ಅದಕ್ಕೆ ಎಣ್ಣೆಯನ್ನು ಹಚ್ಕೊಳ್ಬೇಕು. ಎಣ್ಣೆ ಅಥವಾ ತುಪ್ಪವನ್ನು ಹಚ್ಕೊಳ್ಬೋದು. ಈಗ ಹಿಟ್ಟನ್ನು ಹಾಕ್ಕೊಳ್ಬೇಕು. ಹಿಟ್ಟು ಹಾಕುವಾಗ ಸ್ವಲ್ಪ ಕಡಿಮೆ ಹಾಕಬೇಕು. ಉದ್ದಿನ ಬೇಳೆ ಕೂಡ ಹಾಕಿರೋದ್ರಿಂದ ಪಡ್ಡು ಚೆನ್ನಾಗಿ ಉಬ್ಬಿ ಬರ್ತದೆ. ಅದಕ್ಕಾಗಿ ಸ್ವಲ್ಪ ಕಡಿಮೆ ಹಿಟ್ಟು ಹಾಕ್ಕೊಳ್ಬೇಕು. ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದರೆ ಪಡ್ಡು ಕೂಡ ಮೃದುವಾಗಿ ಆಗ್ತದೆ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿಟ್ಟು ಇದನ್ನು ಬೇಯಿಸಿಕೊಳ್ಬೇಕು. ಪಡ್ಡೆಗೆ ಎಷ್ಟು ಚೆನ್ನಾಗಿ ಗುಳಿ ಬಿದ್ದಿದೆ ನೋಡಿ. ತುಂಬನೇ ಚೆನ್ನಾಗಿ ಆಗ್ತದೆ. ಈಗ ಇದನ್ನು ಮಗುಚಿ ಹಾಕಿ ಕೂಡ ಬೇಯಿಸಿಕೊಳ್ಬೇಕು. ಸುಲಭದಲ್ಲಿ ಮಗುಚಿ ಹಾಕಲಿಕ್ಕೆ ಕೂಡ ಬರ್ತದೆ. 2 ಸೈಡ್ ಚೆನ್ನಾಗಿ ಬೆಂದ ಮೇಲೆ ಪಡ್ಡನ್ನು ತೆಗೀತಾ ಇದ್ದೇನೆ. ಈಗ ರುಚಿಯಾದ ಪಡ್ಡು ರೆಡಿಯಾಗಿದೆ. ತುಂಬನೇ ಮೃದುವಾಗಿ ತುಂಬನೇ ರುಚಿಯಾಗಿ ಪಡ್ಡು ಆಗಿದೆ. ಎಷ್ಟು ಮೃದುವಾಗಿ ಆಗಿದೆ ನೋಡಿ. ಚಟ್ನಿ ಜೊತೆ ಸಾಂಬಾರ್ ಜೊತೆ ಎಲ್ಲ ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಆಗ್ತದೆ. ನೀವು ಈ ಥರದ ಹುರುಳಿಕಾಳಿನ ಪಡ್ಡು ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.